ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ. ತುಂಬ ಜನಕ್ಕೆ ನನ್ನ ಹೆಸರು ಗೊತ್ತಿಲ್ಲ. ಹಿಂದೆ ಹಳೆ ವೀಡಿಯೋಗಳೆಲ್ಲನೂ ಸಹ ಬರೀ ಫ್ಯಾಷನ್ ಟೆಕ್ ಅಂತಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ. ನನ್ನ ಹೆಸರು ಅಷ್ಟಾಗಿ ಹೇಳಕ್ಕೆ ಹೋಗಿಲ್ಲ. ಕಾಲ್ ಮಾಡಿರೋರು ಕೆಲವೊಬ್ಬರು ಹಳೆ ವಿಡಿಯೋ ನೋಡಿ ಕಾಲ್ ಮಾಡಿರೋರು, ನಿಮ್ಮ ಹೆಸರು ಗೊತ್ತಾಗಲಿಲ್ಲ, ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಅವರ ಅಂತಲೇ ಕೇಳ್ತಾನೆ ಸ್ಟಾರ್ಟ್ ಮಾಡ್ತಾರೆ ಮಾತನ್ನ. ಸೊ ಅದಕ್ಕೋಸ್ಕರ ಇತ್ತೀಚೆಗೆ ಬರ್ತಿರೋ ವೀಡಿಯೋಸಲ್ಲೆಲ್ಲನೂ ಸಹ ನನ್ನ ಹೆಸರು ಅಶ್ವಿನಿ ತಿಪ್ಪಾರೆಡ್ಡಿ ಅಂತ ಹೇಳ್ತಾನೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ, ಇವತ್ತು ಹೊಸ ವೀಡಿಯೋ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಎಲ್ರಿಗೂ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಆಗಿರ್ಬೋದು. ಹೊಸ ಮಷಿನ್ ತೊಗೊಳ್ತಾ ಇರೋರಿಗೆ ಇವತ್ತು ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ, ಅಂದರೆ ಒಂದು ಮಷಿನ್ ನೋಡ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು ಚಿನ್ನಿ ಮನೆ ಎಲ್ಲಿ ಬಿಟ್ಟು ಹೋಗೋದು, ಅಜ್ಜಿ ಇಲ್ಲ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಮಷಿನ್ ಅಂತಂದರೆ UME ಮಷಿನ್ನು ಒಂದು ಬಿಟ್ಟಿದ್ವಿ, ನಾವು ನೋಡಿರಲಿಲ್ಲ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಇದರಲ್ಲಿ ಒಂದು ಹೊಸ ಫ್ಯೂಚರ್ ಇದೆ. ಸೊ ಅದಕ್ಕೋಸ್ಕರ ನಾವು ಅಷ್ಟಾಗಿ ಕೇಳಿರೋಂತಹ ಇನ್ಫಾರ್ಮೇಷನ್ ತಿಳ್ಕೊಂಡಿರೋ ಅಂತಹ ಮಷಿನ್ಗಳಲ್ಲಿ ಈ ಆಪ್ಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾವ ಆಪ್ಷನ್ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಆಲ್ಮೋಸ್ಟ್ ರೀಚ್ ಆದ್ವಿ ನಾವು UME ಮಷಿನ್ ಶೋರೂಮ್ ಹತ್ರ. ಸೊ ಇದೇ ಮಷಿನ್ನು UME ಮಷಿನ್ನು. ಇದು 3rd ವರ್ಷನ್ ಮಷಿನ್ನು. 4th ವರ್ಷನ್ ಬಂದುಬಿಟ್ಟು ಸ್ವಲ್ಪ ಫ್ರೇಮ್ ಸೈಜ್ ದೊಡ್ಡದು ಬರುತ್ತೆ, ಅಷ್ಟೇ, ಇನ್ನೇನೂ ಇಲ್ಲ. ಬಟ್ ಡಿವೈಸ್ಗಳು ಸ್ಟೋನ್ ಚೈನು, ಬಾಲ್ ಚೈನು ಆ ಥರದ್ದು ಹಾಕೋದಕ್ಕೆ ಡಿವೈಸ್ಗಳನ್ನ ನಾವು ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೂ ಸಹ ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ ಅಂತ ಹೇಳಿದರು. ಅವರು ನಮಗೆಲ್ಲನೂ ಸ್ವಲ್ಪ ಸ್ಕ್ರೀನು ಎಲ್ಲನೂ ಸಹ ತೋರಿಸಿದ್ರು. ಇವ್ರು ಯೂಸ್ ಮಾಡೋ ಥ್ರೆಡ್ ಕೂಡ ಸೇಮು ವಿಂಟ್ಯಾಕ್ಸ್ ಬ್ರ್ಯಾಂಡಲ್ಲಿ ವಿಸ್ಕಾಸ್ ಥ್ರೆಡ್ನೇ ಅವರು ಸಹ ಯೂಸ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಇದರ ಜರಿ ಥ್ರೆಡ್ ಜಾಸ್ತಿ ಯೂಸ್ ಮಾಡ್ತಾರೆ, ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀವಿ ಅಷ್ಟೇನೆ. ಬಟ್ ಇದರಲ್ಲಿ ನನಗೆ ರೆಕೊಮೊ ಮಷಿನ್ ಆಗಿರ್ಬೋದು, ಮತ್ತು HSW, ಸಾನ್ವಿ, ಶಿಫ್ಟು ಇವನ್ನೆಲ್ಲ ವಿಚಾರಿಸಿರೋ ಪ್ರಕಾರ ನಮ್ಮ ಹತ್ರ ಇರೋಂತಹ ಡಿಸೈನ್ಗಳು 550 ಈ ಮಷಿನ್ನಲ್ಲಿ ಇರೋಂತಹ ಡಿಸೈನ್ಗಳ ಥರ ಇದು ನಮಗೆ ಇವಾಗ ಶೋಲ್ಡರಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಒಂದು 5.5 ಬೇಕಿರುತ್ತೆ. ಕೆಳಗಡೆ ಬ್ರಾಡು ನಮಗೆ ಒಂದು 6.5, 7, 8 ಆ ಥರ ಬೇಕಿರುತ್ತೆ. ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂತ ಕೇಳಿದ್ವಿ. ಅವರು ಹೇಳಿದ್ರು ಸ್ವಲ್ಪ ಈ ಥರ ಡೌನ್ ಮಾಡ್ಕೊಬೋದು ಅಷ್ಟೇನೆ. ನಿಮಗೆ ಚಿಕ್ಕ ಮಷಿನ್ನಲ್ಲಿ ಬೆಂಡ್ ಮಾಡಿಕೊಂಡು ಹಾಕೋ ಥರ ಏನಾದರೂ ಡಿಸೈನ್ ಬೇಕು ಅಂದರೆ ನೀವು ಫಾರ್ಮೆಟ್ನ ಚೇಂಜ್ ಮಾಡಿಕೊಂಡು ಸೇವ್ ಮಾಡ್ಕೊಬೋದು. ಅಂದರೆ ನಾವಿವಾಗ ಚಿಕ್ಕ ಮಷಿನ್ಗೆ ಏನು ಅಂದರೆ ಜಿಫ್ ಫೈಲಲ್ಲಿ ಫಾರ್ಮೆಟಲ್ಲಿ ಸೇವ್ ಮಾಡ್ಕೊತೀವಿ ಡಿಸೈನ್ನ. ಸೊ ಇದಕ್ಕೆ ಬಂದ್ಬಿಟ್ಟು DST ಫಾರ್ಮೆಟಲ್ಲಿ ಸೇವ್ ಮಾಡ್ಕೊಂಡ್ರೆ ನೀವು ಎಲ್ಲ ಥರ ಡಿಸೈನ್ಗಳು ಸಹ ಹಾಕ್ಬೋದು. ನೀವು ಚಿಕ್ಕ ಮಷಿನಲ್ಲಿರೋ ಡಿಸೈನ್ ಸಹ DST ಫಾರ್ಮೆಟಲ್ಲಿ ಸೇವ್ ಮಾಡಿಕೊಂಡು ದೊಡ್ಡ ಮಷಿನ್ಗೆ ಸಹ ಹಾಕ್ಬೋದು ಅಂತ ಹೇಳಿದ್ರು. ಸೊ ಇಲ್ಲಿ ನವೀನ್ ಅವರು ಡಿಸೈನ್ ಯಾವ ಥರ ಇದ್ದಾವೆ, ಎಷ್ಟು ಕೊಡ್ತಾರೆ ಅಂತ ನೋಡ್ತಾಯಿದ್ರು. ಸೊ ಇಲ್ಲಿ ಏನಂದರೆ ಡಿಸೈನು ತುಂಬಾ ಕಮ್ಮಿ ಕೊಡ್ತಾರೆ, ಬರೀ 1500 ಡಿಸೈನ್ ಕೊಡ್ತಾರೆ. ನಾವೇನೋ ಕೇಳಿದ್ಕೆ 2000 ಕೊಡ್ತೀವಿ ಅಂತ ಹೇಳಿದರು. ಬೇರೆ ಕಡೆ ಎಲ್ಲ ಕಡೆ 3000, 5000 ಡಿಸೈನ್ ಕೊಡ್ತಾರೆ. ಅದೊಂದು ನನಗೆ ಲಾಸ್ ಅನ್ನಿಸ್ತು. ಯಾಕೆಂದರೆ ಅವರದ್ದು ದೊಡ್ಡ ಮಷಿನ್ಗೆ ಅವ್ರು ಹೇಳಿದ್ದು ಕಸ್ಟಮೈಸ್ಡ್ ಮಾಡ್ಕೊಡೋಕ್ಕೆ 500 ರೂಪೀಸ್ ಒಂದು ಡಿಸೈನ್ ಅಂತ ಹೇಳಿದರು. ನಾವು ರೆಗ್ಯುಲರ್ ಮಾಡೋರ ಹತ್ರ 250 ರೂಪೀಸ್ ಒಂದಾದ್ರೂ ಸಹ 1000 ಡಿಸೈನಿಗೆ ಅಲ್ಲಿಗೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕಿ. ಸೊ ಮಷಿನ್ ಪ್ರೈಸೇ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ಅದರದ್ದು ನೆಕ್ಸ್ಟ್ ವರ್ಷನ್ 4th ವರ್ಷನ್ ಅದೇ ಫ್ರೇಮ್ ಸೈಜ್ ಸ್ವಲ್ಪ ದೊಡ್ಡದು ಬರುತ್ತೆ. ಬೀಡ್ಗಳು ಇದಕ್ಕೆ ಅಟ್ಯಾಚ್ ಮಾಡಿದ್ದಾರಲ್ಲ ಆ ಥರದ್ದನ್ನು ನಾವು ಈ ಮಷಿನ್ಗೂ ಕೂಡ ಹಾಕ್ಸ್ಕೊಬೋದು. ಬಟ್ ನನಗೇನು ಯೂಸ್ ಇಲ್ಲ, ನನ್ನ ಚಿಕ್ಕ ಮಷಿನಲ್ಲಿನೇ ಕಂಫರ್ಟಬಲ್ ಇದೆ. ನಾನು ಸ್ಟೋನ್ ಚೈನ್ ಆಗಿರ್ಬೋದು, ಬಾಲ್ ಚೈನ್ ಆಗಿರ್ಬೋದು ಹಾಕಲಿಕ್ಕೆ ಬೇಗನೂ ಸಹ ಆಗುತ್ತೆ ನನಗೆ. ಅವರು ಹಾಕಿರೋಂತಹ ಬ್ಲೌಸ್ಗಳು ಸಹ ತೋರಿಸಿದ್ರು, ನೋಡ್ತಾ ಇರ್ಬೋದು. ಬಟ್ ಫಿನಿಷಿಂಗಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ ಮನೆಯಲ್ಲೇ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವೆಹಿಕಲ್ ಸೌಂಡ್ ತುಂಬಾ ಜಾಸ್ತಿ ಬರ್ತಾಯಿದೆ, ಆ ಸೌಂಡನ್ನ ಇಗ್ನೋರ್ ಮಾಡಿ. ಇದು ಅವರು ಹಾಕಿರೋಂತಹ ಬ್ಲೌಸ್ಗಳು ಎಲ್ಲನೂ ಇಟ್ಟಿದ್ದರು. ಸೊ ಅದನ್ನು ಸಹ ತೋರಿಸಿದ್ರು.
ಈ ಥರ ಇತ್ತು ಡಿಸೈನು. ಬಟ್ ಫಿನಿಶಿಂಗ್ ಅಂತೂ ಮಾತಾಡೋಂಗಿಲ್ಲ, ತುಂಬಾ ಚೆನ್ನಾಗಿದೆ. ಬಟ್ ಡಿಸೈನ್ ಕಮ್ಮಿ ಕೊಡ್ತಾರೆ ಅನ್ನೋದೊಂದು ಅಷ್ಟೇನೆ ಪ್ರಾಬ್ಲಮ್ಮು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದ್ದಾವೆ ಡಿಸೈನ್ ಅಂತ. ಸೊ ಆಲ್ಮೋಸ್ಟು ನವೀನ್ ಅವ್ರು ನೋಡಿರೋ ಕ್ಯಾಟ್ಲಾಗಲ್ಲಿ, ಅವ್ರು ತೋರಿಸಿದ ಕ್ಯಾಟ್ಲಾಗಲ್ಲಿ ಆಲ್ಮೋಸ್ಟು 50% ನಮ್ಮ ಹತ್ರ ಇರೋ ಡಿಸೈನ್ಗಳೇ ಅದರಲ್ಲಿದ್ದಾವೆ. ನಮಗೆ ಬೇರೆದು ಕೊಡ್ತೀರಾ ಅಂತ ಕೇಳಿದರೆ ಇಲ್ಲ, ಆ ಥರ ಆಗೋಲ್ಲ ಅಂತಂದರು. ಅದೊಂದು ಲಾಸ್ ಅಂತ ಅನ್ನಿಸ್ತು ನನಗೆ. ಬರೀ ಈಗ ಒಂದು 3,000-5,000 ಡಿಸೈನ್ ಕೊಟ್ಟರೆ ಬಿಡು, ಅದರಲ್ಲಿರೋ ಲೆಸ್ ಆದ್ರೂ ಒಂದು ಅರ್ಧ ಡಿಸೈನ್ ಆದರೂ ಸಿಗ್ತವೆ ನಮಗೆ ಅಂತ ಅಂದ್ಕೊಳ್ಬೋದು. ಬಟ್ ಕೊಡ್ತಿರೋದೇ 1,500 ಡಿಸೈನು, ಅದರಲ್ಲಿ 50% ನಮ್ಮ ಹತ್ರ ಇರೋವೇ ಇದ್ದಾವೆ. ಸೊ ನನಗೆ ಲಾಸ್ ಅಂತ ಅನ್ನಿಸ್ತು. ಸೊ ನಾವು ಜಸ್ಟ್ ನೋಡಿಕೊಂಡು ಒಂದು ಸುಮ್ಮನೆ ಅವರಿಗೆ ಒಂದು ಸಮಾಧಾನ ಆಗಬೇಕಲ್ಲ, ಒಂದು ಕೊಟೇಶನ್ ಹಾಕ್ಸ್ಕೊಂಡು ಬಂದ್ವಿ ಅಷ್ಟೇ. ನೋಡ್ತೀವಿ ಅಂತ ಹೇಳಿಬಿಟ್ಟು EMIಯಲ್ಲಿ ಕೇಳಿದರೆ 27% ಇಂಟ್ರೆಸ್ಟ್ ಬೀಳುತ್ತೆ ನಿಮಗೆ ಅಂತ ಹೇಳಿದರು. 27% ಅಂದರೆ ನಾವು ದುಡ್ದಿರೋದೆಲ್ಲ ಬರೀ ಇಂಟ್ರೆಸ್ಟ್ ಕಟ್ಟಾಗೆ ಆಗುತ್ತೆ ಹಾಗಾದರೆ ಅನ್ನಿಸ್ಬಿಡ್ತು. ಸೊ ಅದಕ್ಕೆ ಇವಾಗ 4,25,000 ರೂಪಾಯಿ ಮಷಿನ್ ಅಂತಂದರೆ ಇಂಟ್ರೆಸ್ಟ್ ಅಲ್ಲಿಗೆ 100 ರೂಪಾಯಿಗೆ 27% ಅಂದರೆ ಅಲ್ಲಿಗೆ ಎಷ್ಟಾಯಿತು? ಸೊ ತುಂಬಾ ಜಾಸ್ತಿ ಆಯಿತು ಇಂಟ್ರೆಸ್ಟ್ ಪ್ರೈಸ್ ಕೂಡ. ಜಸ್ಟ್ ನಾವು ಡಿಸೈನ್ ನೋಡಿಕೊಂಡು ಅವ್ರ ಹತ್ರ ಎಲ್ಲನೂ ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿಯೇ ಮಾತಾಡಿದರು ಪಾಪ. ಚೆನ್ನಾಗೇನೋ ಅನಿಸ್ತು ನಮಗೆ. ಬಟ್ ಪ್ರೈಸ್ ವೈಸ್ ಬಂದೆ ತುಂಬಾ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಡಿಸೈನ್ ಕೂಡ ಕಮ್ಮಿ ಕೊಡ್ತಾರೆ, ಡಿಸೈನ್ ಕೂಡ ಜಾಸ್ತಿ ಏನೂ ಕೊಡೋಲ್ಲ. ಬೇರೆ ಕಡೆ ಎಲ್ಲನೂ SSW ಅಲ್ಲೆಲ್ಲನೂ ತೊಗೊಂಡ್ರೆ ನಮಗೆ 3,000 - 5,000 ಡಿಸೈನ್ ಸಿಗುತ್ತೆ ನಮಗೆ. ಅದೊಂದು ಲಾಭ ನಮಗೆ ಆ ಮಿಷಿನ್ಗಳು ತೊಗೊಂಡ್ರೆ. ಬಟ್ UMEನಲ್ಲಿ ಏನಪ್ಪ ಅಂದರೆ ಡಿಸೈನ್ಗಳು ತುಂಬಾ ಕಮ್ಮಿ ಕೊಡ್ತಾರೆ, ಅದು ಪ್ರಾಬ್ಲಮ್ ನಮ್ಗೆ ಅಷ್ಟೇ. ಮಿಷಿನ್ ವೈಸ್ ಬಂದರೆ ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ಮಷಿನ್ನು ಸೇಮೇ ಬರುತ್ತೆ. ಬಟ್ ಡಿಸೈನ್ಗಳು ನೋಡ್ಕೊಳ್ಬೇಕು ಅಷ್ಟೇ. ಇಲ್ಲಿ ಇದು ನನಗೆ ತುಂಬಾ ಇಷ್ಟ ಆಯಿತು ಡಿಸೈನು. ಇದಕ್ಕಂದರೆ ಫುಲ್ಲು ಬಾಡಿ ಫುಲ್ಲು ವರ್ಕ್ ಬಂದಿದೆ, ಏನಾದರೂ ಬ್ರೈಡಲ್ ಡಿಸೈನ್ಸ್ ಕಾಣಿಸ್ತಲ್ಲ ಆ ಥರ ಕಾಣಿಸ್ತಾ ಇತ್ತು. ನೋಡ್ಬೋದು ಕಲರ್ ಕಾಂಬಿನೇಷನ್, ಅವರು ಕಲರ್ ಕಾಂಬಿನೇಷನ್ ಚೂಸ್ ಮಾಡಿ ಹಾಕಿದ್ರು ಅಷ್ಟೇ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು. ಇದು ಒಂದು ಆಲ್ಮೋಸ್ಟ್ ಅವರೆಲ್ಲ ಬ್ಲೌಸ್ಗಳು ಸಹ ತೋರಿಸಿದ್ರು. ಅವರು ರೆಡಿ ಮಾಡಿ ಇಟ್ಟಿರುವಂತಹ ಬ್ಲೌಸ್ಗಳು ಕಸ್ಟಮರ್ಗೆ ತೋರಿಸ್ಲಿಕ್ಕೆ ಅಂತ ಇಟ್ಟಿದ್ರು ಇದನ್ನೆಲ್ಲನೂ. ಇನ್ನೂ ಅಲ್ಲೆಲ್ಲ ಗೊಂಬೆಗಳಿಗೆ ಸಹ ಹಾಕಿದ್ರು. ನಾನು ಅದನ್ನೇನೋ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಚಿನ್ನಮ್ಮನ ಬೇರೆ ಕರ್ಕೊಂಡೋಗಿದ್ದು ತುಂಬಾ ಹಠ ಮಾಡ್ತಿದ್ಲು. ಈ ಮಷಿನ್ ಬಂದ್ಬಿಟ್ಟು ನಮ್ಮ ಹತ್ರ ಏನು 450 ಈ ಮಷಿನ್ ಇದೆಯಲ್ಲ ಆ ಥರ ವರ್ಷನ್ನು. ಬಟ್ ಮಲ್ಟಿ ನೀಡಲ್ಲ, ಅಂದರೆ 8 ನೀಡಲ್ ಬರುತ್ತೆ. ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಆರಾಮಾಗೆ ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಪದೇ ಪದೇ ದಾರ ಹಾಕೋ ಅವಶ್ಯಕತೆ ಇರಲ್ಲ. ಇಲ್ಲೆಲ್ಲನೂ ಒಂದೇ ಸಲ ಸೆಟ್ ಮಾಡಿ ಬಿಟ್ಬಿಟ್ರೆ ಅದನ್ನೇ ಹಾಕ್ಕೊಳ್ತಾ ಹೋಗುತ್ತೆ, ನೀವು ದಾರ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಇದು 2.5 ಲಕ್ಷ ಆಗುತ್ತೆ. ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಪರ್ಚೇಸ್ ಮಾಡ್ಬೋದು. ಆಫ್ ಆ್ಯಂಡ್ ಆಫ್ ಅಂದರೆ ನಾವು ಹಿಂಗೆ 550 ಈ ಮಷಿನ್, ನನ್ನ ಹತ್ರ ಇರೋ ಮಷಿನ್ ಹೆಂಗೆ ಯೂಸ್ ಮಾಡ್ತೀವೋ ಆ ಥರ ಯೂಸ್ ಮಾಡಬೇಕು. ಲೆಫ್ಟ್ ಸಪ್ರೇಟ್ ಹಾಕಬೇಕು, ರೈಟ್ ಸಪ್ರೇಟ್ ಹಾಕಬೇಕು, ಫ್ರಂಟು ಸ್ಲೀವ್ಸು ಕೂಡ ಒಂದೊಂದು ಸ್ಲೀವ್ ಸಪ್ರೇಟ್ ಹಾಕಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು. ಅಲ್ಲಿಂದ ಮನೆಗೆ ಬಂದಾದಮೇಲೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದನ್ನು ಸಹ ಮುಗಿಸ್ಕೊಂಡು ಬರೋಣ ಅಂತ ಹೊರಟ್ವಿ ನಾನು ನವೀನ್ ಅವರು. ಚಿನ್ನಮ್ಮ ಮಲ್ಕೊಂಡು ಎದ್ದಿದ್ಲ ಅಲ್ಲೇ. ಬಟ್ ಆದ್ರೂ ನಿದ್ದೆ ಏನೂ ಕಂಪ್ಲೀಟ್ ಆಗಿರಲಿಲ್ಲ ಅವಳಿಗೆ. ಅವಳೇನಾದರೂ ಫೋಟೋ ಕ್ಯಾಮ್ರಾ ತೋರಿಸಿದ ತಕ್ಷಣ ಆ ಥರ ಪೋಸ್ ಕೊಡೋ ಥರ ಮಾಡ್ತಾಳೆ, ಫೋಟೋ ತೆಗಿಬೇಕು ಅವಳಿಗೆ. ಅವಳಿಗೆ ಒಂದು ಬೈಕ್ ಅಂದರೆ ತುಂಬಾ ಕ್ರೇಜ್ ಅವಳಿಗೆ. ಬೈಕಲ್ಲಿ ಹೋಗ್ಬೇಕಂದ್ರೆ ನೀವು ಒಂದಿನ ಫುಲ್ಲು ಬೈಕಲ್ಲಿ ಸುತ್ತಾಡ್ತಾನೆ ಇರ್ತಾಳೆ ಅವಳು, ಸಾಕು ಅನ್ನಲ್ಲ. ಒಂದಷ್ಟು ಲೈನಿಂಗ್ಗಳು ಬೇಕಿತ್ತು, ಯಾಕಂದರೆ ಒಂದು ಫ್ರಾಕ್ ರೆಡಿ ಮಾಡಬೇಕಿತ್ತು. ಫ್ರಾಕು ಲೆಹೆಂಗಾ ಇತ್ತು ಸ್ಟಿಚ್ ಮಾಡೋದು. ಅವ್ರು ಕಾಲ್ ಮಾಡಿ ನಾಳೆ ಬೇಕು ಅಂದರೆ ನಾನು ಸಿಟಿಗೆ ತೊಗೊಂಡೋಗಿದ್ರೆ ಅಲ್ಲೇ ತೊಗೊಂಡು ಬಂದುಬಿಡ್ಬೋದಿತ್ತು. ಬಟ್ ತೊಗೊಂಡು ಹೋಗಿರಲಿಲ್ಲ, ಅರ್ಜೆಂಟಲ್ಲಿ ಹೊರಟ್ಬಿಟ್ವಿ. ಅದಕ್ಕೆ ಮನೆಗೆ ಆದಮೇಲೆ ಹೊರಟ್ವಿ ನಾವು ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಚಂದಾಪುರದಲ್ಲೂ ಸಹ ನೋಡಿದ್ವಿ, ಅಲ್ಲೂ ಸಹ ಸಿಗಲಿಲ್ಲ ಕಲರ್ಸ್ ನನಗೆ. ಯಾಕೆಂದರೆ ಬ್ಲಾಕ್ ಪ್ಲೈನ್ ಬೇಕಿತ್ತು, ಬ್ಲಾಕ್ ಪ್ಲೈನ್ ಸಿಗಲಿಲ್ಲ. ಹೆಬ್ಬುಡಿಗೆ ಹೋದ್ವಿ, ಅಲ್ಲೂ ಕೂಡ ಸಿಗಲಿಲ್ಲ. ಸಿಕ್ಕಷ್ಟು ತೊಗೊಂಡು ಮನೆಗೆ ಬಂದ್ವಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.